ರಾಜಕಾರಣಿಗಳ ಕೃಪಾ ಕಟಾಕ್ಷ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದಾ? ಹಾಗಾದ್ರೆ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಆಡಿದ್ದೇ ಆಟನ. ಹಾಗಾದ್ರೆ ಯಾವ ಸರ್ಕಾರ ಬಂದ್ರು ಈ ಅಧಿಕಾರಿ ವಿರುದ್ಧ ತನಿಖೆ ನಡೆಸಲ್ವಂತೆ. ಯಾವ ಸರ್ಕಾರ ಬಂದ್ರೂ ಕೂಡ ಈ ಅಧಿಕಾರಿ ವಿರುದ್ಧ ತನಿಖೆ ನಡೆಯಲ್ಲ ಅಂತೆ. ಕಾಂಗ್ರೆಸ್ ಸರ್ಕಾರ ಬಂದ್ರು, ಬಿಜೆಪಿ ಸರ್ಕಾರ ಬಂದ್ರು ಯಾವುದೇ ತನಿಖೆ ಆಗಲ್ಲ. ಜಾರಕಿಹೊಳಿ ಕುಟುಂಬದವರು ಅನ್ನೋದೇ ಈ ಅಧಿಕಾರಿಗೆ ಹಣೆ ಪಟ್ಟಿ. ವೈ ಮಂಜುನಾಥ್ ವಿರುದ್ಧ ಲೋಕಾಯುಕ್ತ ತನಿಖೆಗೆ 3 ಬಾರಿ ಪ್ರಸ್ತಾವನೆ ಕೊಡಲಾಗಿತ್ತು. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ 2 ಬಾರಿ ಪ್ರಸ್ತಾವನೆ ಆಗಿತ್ತು, ತಿರಸ್ಕಾರ ಆಗಿತ್ತು. ಹಾಗೆ ಯಡಿಯೂರಪ್ಪ ಅವಧಿಯಲ್ಲೂ ಕೂಡ 1 ಬಾರಿ ಪ್ರಸ್ತಾವನೆಯಾಗಿತ್ತು. ತನಿಖೆಗೂ ಮೊದಲೇ ಪ್ರಾಮಾಣಿಕ ಎಂದು ಸರ್ಕಾರಿಗಳಿಂದ. ಈಗ ಕಾಂಗ್ರೆಸ್ ಸರ್ಕಾರ ಇದ್ರೆ ಸತೀಶ್ ಜಾರಕಿಹೊಳಿ ಕೃಪಾ ಕಟಾಕ್ಷವಂತೆ, ಬಿಜೆಪಿ ಬಂದರೆ ರಮೇಶ್ ಜಾರಕಿಹೊಳಿ ಕೃಪಾ ಕಟಾಕ್ಷವ ಹಾಗಾದ್ರೆ ಅಂತ ಪ್ರಶ್ನೆ ಮೂಡ್ತಾ ಇದೆ. ಇದೇ ಕಾರಣಕ್ಕೆ ವೈ ಮಂಜುನಾಥ್ ಒಮ್ಮೆಯೂ ಸಸ್ಪೆಂಡ್ ಆಗಿಲ್ಲ. ಅಷ್ಟೇ ಅಲ್ಲ, IAS ಪ್ರಮೋಷನ್ ಕೊಡಿಸಲು ತೆರೆಮರೆಯಲ್ಲಿ ತಯಾರಿ ಕೂಡ ನಡೀತಾ ಇತ್ತಂತೆ. ಕೇಂದ್ರ ಸರ್ಕಾರಕ್ಕೆ ಕಳಿಸಲು ಎಲ್ಲಾ ಸಿದ್ಧತೆ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. DKಶಿ ಸಹಿ ಹಾಕಿದ್ರೆ ಹಾಗಾದ್ರೆ ಪ್ರಮೋಷನ್ ಆಗ್ತಾ ಇತ್ತಾ? ಪ್ರಮೋಷನ್ ಪಡೆದುಕೊಳ್ಳಲು ತುದಿಗಾಲಿನಲ್ಲಿ ನಿಂತಿದ್ದಾರೆ ಮಂಜುನಾಥ್ ಅಂತ ಹೇಳಲಾಗ್ತಾ ಇದೆ. ರಾಜಕಾರಣಿಗಳ ಕೃಪಾ ಕಟಾಕ್ಷ ಇದ್ರೆ ಹಾಗಾದ್ರೆ ಎಲ್ಲ ಸಾಧ್ಯವಾ ಅಂತ, ಏನ್ ಬೇಕಾದ್ರೂ ಮಾಡ್ಬೋದಾ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಯಾವ ಸರ್ಕಾರ ಬಂದ್ರೂ ಕೂಡ ಮಂಜುನಾಥ್ ವಿರುದ್ಧ ತನಿಖೆ ಆಗಲ್ವಂತೆ. ಕಾಂಗ್ರೆಸ್ ಸರ್ಕಾರ ಬಂದ್ರು ಅಷ್ಟೇ, ಬಿಜೆಪಿ ಸರ್ಕಾರ ಬಂದ್ರು ಅಷ್ಟೇ, ಇವರ ವಿರುದ್ಧ ತನಿಖೆ ಆಗಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಲೋಕಾಯುಕ್ತ ದಾಳಿಗೆ 3 ಬಾರಿ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು, ಆದ್ರೂ ಕೂಡ ಯಾವುದೇ ತನಿಖೆ ಆಗಿಲ್ಲ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಓಕೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ರಾಘವೇಂದ್ರ, ಮೈಸೂರು ಪ್ರತಿನಿಧಿ. ಎಸ್ ರಾಘವೇಂದ್ರ, ರಾಜಕಾರಣಿಗಳ ಕೃಪಾ ಕಟಾಕ್ಷವಿದ್ರೆ ಏನ್ ಅಕ್ರಮ ಮಾಡಿದ್ರು ಓಕೆನಾ ಹಾಗಾದ್ರೆ ಅಂತ ಮಂಜುನಾಥ್ ಅವರ ಪ್ರಕರಣದಲ್ಲಿ ಅನ್ಸುತ್ತೆ. ಯಾಕಂದ್ರೆ ಲೋಕಾಯುಕ್ತ 3 ಬಾರಿ ದಾಳಿ ಮಾಡಕ್ಕೆ ಪ್ರಸ್ತಾವನೆ ಕೊಟ್ಟಿತ್ತು, ಆದ್ರೂ ಕೂಡ ಯಾವಾಗ್ಲೂ ಕೂಡ ದಾಳಿ ಆಗಿಲ್ಲ, ಅವರು ಕೂಡ ಸಸ್ಪೆಂಡ್ ಕೂಡ ಆಗಿಲ್ಲ. ಹಾಗೆ ತೆರೆಮರೆಯಲ್ಲಿ ಪ್ರಮೋಷನ್ಗೂ ಕೂಡ ಎಲ್ಲ ಸಿದ್ಧತೆ ನಡೀತಾ ಇತ್ತು ಅಂತ ಕೂಡ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಏನೆಲ್ಲ ಮಾಹಿತಿ ಇದೆ ರಾಘವೇಂದ್ರ? ಸುರಭಿ, ಏನು ವೈ ಮಂಜುನಾಥ್ ಅನ್ನುವಂತ ಅಧಿಕಾರಿ ಏನಿದ್ದಾರೆ, ಇವರು ಜಾರಕಿಹೊಳಿಯ ಏನು ಸಂಬಂಧಿ ಅಂತೇಳಿ ಅವರ ಕುಟುಂಬಕ್ಕೆ ಬಹಳ ಹತ್ರದಲ್ಲಿದ್ದಾರೆ ಅನ್ನುವಂತ ಏಕೈಕ ಕಾರಣಕ್ಕೆ ಇವ್ರು ಏನೇ ಅಕ್ರಮ ಮಾಡಿದ್ರು, ಯಾವುದೇ ಸರ್ಕಾರ ಬಂದ್ರು ಕೂಡ ಅವರ ವಿರುದ್ಧ ಕ್ರಮ ಆಗ್ತಾ ಇಲ್ಲ. ಬಹಳ ಮುಖ್ಯವಾಗಿ 2012ರಿಂದ ಈ ತನಕ 14 ವರ್ಷಗಳ ಅವಧಿನಲ್ಲಿ 3 ಬಾರಿ ಲೋಕಾಯುಕ್ತ ಸಂಸ್ಥೆ ಇವ್ರ ಮೇಲೆ ದಾಳಿ ಮಾಡಿದೆ. ಲೋಕಾಯುಕ್ತ ಸಂಸ್ಥೆ ದಾಳಿ ಮಾಡಿದ ನಂತರ 3 ಬಾರಿ ಇವರ ವಿರುದ್ಧ ಶಿಸ್ತು ಕ್ರಮ ತಗೊಳ್ಳೋದಿಕ್ಕೆ ಅಂತೇಳಿ ಸರ್ಕಾರಕ್ಕೆ ಅನುಮತಿಗೆ ಬರೆದ್ರೆ ಆ 3 ಅವಧಿನಲ್ಲಿ ಕೂಡ ಸರ್ಕಾರ ಅನುಮತಿ ಕೊಡದೇನೆ ರಿಜೆಕ್ಟ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ 2 ಬಾರಿ ಸಿಎಂ ಆಗಿದ್ದಂತ ಸಿದ್ದರಾಮಯ್ಯನವರ ಅವಧಿನಲ್ಲಿ 2 ಬಾರಿ ಕೂಡ ರಿಜೆಕ್ಟ್ ಆಗಿದೆ. ಅದೇ ತರ ಯಡಿಯೂರಪ್ಪನವರು ಸಿಎಂ ಆಗಿದ್ದಂತ ಅವಧಿನಲ್ಲಿ 1 ಬಾರಿ ಅವಾಗ್ಲೂ ಕೂಡ ರಿಜೆಕ್ಟ್ ಆಗಿದೆ. ಹೀಗೆ 3 ಬಾರಿ ಅವರ ವಿರುದ್ಧ ಏನು ಶಿಸ್ತು ಕ್ರಮ ತಗೊಳ್ಳೋದಿಕ್ಕೆ ಮುಂದಾಗಿದ್ರು ಕೂಡ ಅನುಮತಿಯನ್ನ ಕೊಟ್ಟಿಲ್ಲದ ಕಾರಣಕ್ಕೆ ಯಾವುದೇ ಕ್ರಮ ಆಗಿಲ್ಲ. ಹಾಗಾಗಿ ಲೋಕಾಯುಕ್ತ ಸಂಸ್ಥೆಯಲ್ಲಿ ಇವರ ವಿರುದ್ಧ ಇದ್ದಂತ ತನಿಖಾ ಏನು ಇದ್ದಂತ ಏನು ಕಡತ ಏನಿದೆ, ಆ ತನಿಖಾ ಕಡತ ಅದು ನೆನೆಗುದಿಗೆ ಬಿದ್ದಿದೆ. ಇವರು ಮಾತ್ರ ರಾಜಾರೋಷವಾಗಿ ಹೆಚ್ಚುವರಿ ಅಬಕಾರಿ ಆಯುಕ್ತರಾಗಿ ಆರಾಮಾಗಿದ್ದಾರೆ. ಜೊತೆಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ಕೊಂಡು ಬಹಳ ಏನು ಇಡೀ ರಾಜ್ಯದಲ್ಲಿ ಯಾವುದೇ ಅಧಿಕಾರಿಗೆ ಸಿಗದೇ ಇರತಕ್ಕಂತ ರಕ್ಷಣೆ ಈ ಅಧಿಕಾರಿಗೆ ಸಿಗ್ತಾ ಇದೆ ಅನ್ನೋದೇ ಈ ಪ್ರಕರಣದಲ್ಲಿ ನಮ್ಗೆ ಗೊತ್ತಾಗ್ತಾ ಇರತಕ್ಕಂಥದ್ದು. ಬಿಜೆಪಿ ಸರ್ಕಾರ ಬಂದ್ರೆ ರಮೇಶ್ ಜಾರಕಿಹೊಳಿ ಅವರು ರಕ್ಷಣೆ ಮಾಡ್ತಾರೆ, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಸತೀಶ್ ಜಾರಕಿಹೊಳಿ ರಕ್ಷಣೆ ಮಾಡ್ತಾರೆ. ಹೀಗಾಗಿ ಅಧಿಕಾರಿಯನ್ನ ಪ್ರಶ್ನೆ ಮಾಡುವಂತ ಇದೇ ಅವಕಾಶನೇ ಇಲ್ಲ ಅನ್ನುವಂಥದ್ದು ಆಗಿರತಕ್ಕಂಥದ್ದು. ಅದಲ್ಲದೆ ತೆರೆಮರೆಯಲ್ಲಿ ಈಗ ಏನು ಈ ಅಧಿಕಾರಿ KS ವೃಂದಕ್ಕೆ ಸೇರಿದ ಅಧಿಕಾರಿ ಅಲ್ಲ, ನಾನ್ KS ಅಧಿಕಾರಿ. ಆದ್ರೂ ಕೂಡ ನಾನ್ KS ಆಗಿರುವಂತ ಅಧಿಕಾರಿಗೆ IAS ಪ್ರಮೋಷನ್ ಕೊಡ್ಲಿಕ್ಕೂ ಕೂಡ ಒಂದು ಕಡೆ ತಯಾರಿ ನಡೀತಾ ಇದೆ. ಆದ್ರೂ ಬಹಳ ಮುಖ್ಯವಾಗಿ IAS ಕೊಡ್ಸೋದಕ್ಕೆ ಒಳಗೇನೆ ಪ್ರಯತ್ನಗಳು ನಡೀತಾ ಇದೆ. ಈ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲೇ ಫೈಲ್ ರೆಡಿ ಇತ್ತದು. ಇನ್ನೇನು ಈಗಿರತಕ್ಕಂತ CM ಅವರು ಇದಕ್ಕೆ ಅಂಕಿತ ಹಾಕಿದ್ರೆ ಅವರು 100% ಮತ್ತೆ IAS ಪ್ರಮೋಷನ್ ಕೂಡ ಈ ವ್ಯಕ್ತಿಗೆ ಸಿಗ್ತದೆ. ನಾನ್ KS ವೃಂದದ ಅಧಿಕಾರಿಗೆ IAS ಪ್ರಮೋಷನ್ಗೂ ಕೂಡ ಸರ್ಕಾರ
ಶಿಫಾರಸ್ ಮಾಡಿದೆ. ಹೀಗೆ ಈ ಒಬ್ಬ ಅಧಿಕಾರಿಗೆ ಈ ರಾಜಕಾರಣಿಗಳ ಕೃಪಾ ಕಟಾಕ್ಷ ಇದ್ರೆ ಏನ್ ಬೇಕಾದ್ರೂ ಆಗ್ಬೋದು, ಯಾವ ಕ್ರಮ ಆಗ್ಬೋದು, ಯಾವ ಪೊಸಿಷನ್ ಬೇಕಾದ್ರೂ ಹೋಗ್ಬೋದು ಅನ್ನೋದಕ್ಕೆ ಈ ವ್ಯಕ್ತಿಯ ಸಾಕ್ಷಿ ಅನ್ನುವಂಥದ್ದು ಗೊತ್ತಾಗ್ತದೆ ಸುರಭಿ. ಮಾಹಿತಿಗಾಗಿ ಧನ್ಯವಾದಗಳು ರಾಘವೇಂದ್ರ.